ಸರ್ ಸ್ವಾಮಿ, ನಾವು ರಾಮನಗರ ಘಟಕದ ಚಾಲಕರು, ರಾಮನಗರ ವಿಭಾಗ, ರಾಮನಗರ ಘಟಕ. ಶ್ರೀ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ಪಾದಗಳಿಗೆ ಅರವತ್ತು ನಮಿಸುತ್ತಾ 11ನೇ ವರ್ಷದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರ ಸಂಯುಕ್ತದ ಆಶ್ರಯದಲ್ಲಿ ಹಾಗೂ ಇಲ್ಲಿ ತನುಮನ ಧನಾಶಯದಿಂದ ದಾನಿಗಳಿಂದ ಈ ಕಾರ್ಯಕ್ರಮ ಸತತ 11ನೇ ವರ್ಷ ಯಶಸ್ವಿಯಾಗಿ ನಡೆದುಕೊಂಡು ಬರ್ತಾ ಇದೆ. ಪ್ರತಿ ವರ್ಷನೂ ನಮ್ಗೆ ಕಮ್ಮಿ ಆಗದೆ ಇಲ್ಲ, ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ಆ ಬಾಲಗಂಗಾಧರ ಸ್ವಾಮೀಜಿ ಪಾದಗಳಿಗೆ ನಮಿಸುತ್ತಾ ಕಾಳಭೈರವ ಸ್ವಾಮಿ ಅವರ ಕೃಪೆಯಿಂದ ಪ್ರತಿ ವರ್ಷ ನಮ್ಮ KSRTC ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ರಾಮನಗರ ವಿಭಾಗ, ರಾಮನಗರ ಘಟಕ ನೌಕರರಿಂದ ಯಶಸ್ವಿ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ಸಹಕರಿಸಿದಂತ ಎಲ್ಲ ನೌಕರ ವರ್ಗದವರಿಗೂ, ಇದರಲ್ಲಿ ಪಾಲ್ಗೊಂಡ ದಾನಿಗಳಿಗೂ, ಭಕ್ತಾದಿಗಳಿಗೂ, ಇದರಲ್ಲಿ ತನು ಮನ ಧನ ಸಹಾಯದಿಂದ ಈ ಅನ್ನದಾನಕ್ಕೆ ಎಲ್ಲ ಏನ್ ಸಹಕಾರ ನೀಡಿದೆ ಎಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಪ್ರತಿ ವರ್ಷ ನಮ್ಮ ಭಕ್ತಾದಿಗಳಿಗೆ ಇಲ್ಲಿ ಯಾವ್ದು ಬಸ್ ವ್ಯವಸ್ಥೆ ಇರಲಿಲ್ಲ. ಅದೇ ನಮ್ಮ ಕರ್ನಾಟಕ ರಾಜ್ಯ ಸಂಸ್ಥೆಯವರು ನಾಗಮಂಗಲಕ್ಕೆ ಹೋಗ್ಬೇಕಾಯ್ತು, ಇಲ್ಲ ಬೆಂಗಳೂರಿಗೆ ಹೋಗ್ಬೇಕಾಯ್ತು, ಇಲ್ಲಿ ಬಿಡದಿಗೆ ಹೋಗ್ಬೇಕಾಯ್ತು, ಬಿಡದಿ ಇಲ್ಲ ಸಾರಿ ರಾಮನಗರದಿಂದ ಮಂಡ್ಯ ಹೋಗ್ಬೇಕಾಯ್ತು, ಇಲ್ಲ ಅಂದ್ರೆ ಕೆಂಪೇಗೌಡ ಬಸ್ನಿಂದ ನಮ್ಮ KBS ಮೆಜೆಸ್ಟಿಕ್ ಹೋಗ್ಬೇಕಾಯ್ತು. ಇಲ್ಲಿ ನಮ್ಮ ಸುತ್ತಮುತ್ತ ನೌಕರರ ನಮ್ಮ ಆದಿಚುಂಚನಗಿರಿ ಭಕ್ತಾದಿಗಳು ಜಾಸ್ತಿ ಇರೋದ್ರಿಂದ, ಒಕ್ಕಲವರು ಏನ್ ಹೇಳ್ತಾರೆ, ನಮ್ಮ ಕಾಳಭೈರವ ಸ್ವಾಮಿ ಜೋಗಿಗಳು ಅಂತ ಭಕ್ತಾದಿಗಳು ಜಾಸ್ತಿ ಇರೋದ್ರಿಂದ ಕೆಲವು ಭಕ್ತಾದಿಗಳ ಬೇಡಿಕೆಗೋಸ್ಕರ ನಮ್ಗೆ ರಾಮನಗರದೊಂದು ಬಸ್ ವ್ಯವಸ್ಥೆ ಇಲ್ಲ, ದಯಮಾಡಿ ನಮ್ಮ ರಾಮನಗರ ಇದ್ರೆ KSRTC ಬಸ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ಈ 11ನೇ ವರ್ಷ ಸ್ಟಾರ್ಟ್ ಮಾಡೋದ್ರಿಂದ ಫಸ್ಟ್ ಇದನ್ನ ಸ್ಟಾರ್ಟ್ ಮಾಡಿದ್ದು ಪ್ರಯಾಣಿಕರಿಗೆ, ಭಕ್ತಾದಿಗಳಿಗೆ ಒಂದು ಪ್ರಯಾಣ ಮಾಡಿ ನಮ್ಗೆ ಯಾಕೆ ನಮ್ಮ ಮಾಗಡಿ, ಕುಣಿಗಲ್ಲು, ಎಡೆರೆ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ನಮ್ಗೆ ನಿಯರೆಸ್ಟ್ ಇರೋದ್ರಿಂದ ಭಕ್ತಾದಿಗಳಿಗೋಸ್ಕರ ತೊಂದರೆ ಆಗ್ಬಾರ್ದು, ಜಾತ್ರೆಗೆ ಹೋಗಿ ಬರೋರಿಗೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಅವ್ರಿಗೋಸ್ಕರ, ಜಾತ್ರೆಗೆ ಹೋಗಿ ಅನುಕೂಲ ಮಾಡೋಕ್ಕೋಸ್ಕರ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಾವೆಲ್ಲ ನೌಕರೆಲ್ಲ ಸೇರ್ಕೊಂಡು ಆಮೇಲೆ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಅನ್ನದಾನ ಮಾಡಿ ಅವರು ಬರ್ತಾರೆ, ಅವ್ರಿಗೆ ಅನ್ನದಾನ ಮಾಡಬೇಕು ಅಂತ ನಾವೆಲ್ಲರೂ ಒಂದು ಒಗ್ಗೂಟ ಸೇರಿ, ಅದ್ರ ಜೊತೆಗೆ ಸ್ಥಳೀಯ ನಾಯಕರು, ನೌಕರರು ಮತ್ತೆ ಬೇರೆ ಏನೇನಿದ್ದಾರೆ ಸ್ಥಳೀಕರು ಎಲ್ಲರೂ ಅವರು ಧನು ಸಹಾಯದಿಂದ, ಆಮೇಲೆ ನಮ್ಮ ಮಧುವಣ್ಣರಿದ್ದಾರೆ, ಎಲ್ಲರೂ 16 ಜನ ಕೈ ಜೋಡಿಸಿ ಒಕ್ಕಲೂರು ಏನಿದ್ದಾರೆ ಮತ್ತೆ ಅದೇ ಹೆಚ್ಚಿನ ಇಲ್ಲಿ ಹೊತ್ತು ನಮ್ಮ KSRTC ಯಾವಾಗ ಮಾಡಬೇಕು ಅಂದ್ರೆ ಭಕ್ತಾದಿಗಳಿಗೆ ಅನುಕೂಲ ಆಗೋಸ್ಕರ ಬಸ್ ವ್ಯವಸ್ಥೆ ಇಲ್ಲ. 10 ವರ್ಷದಿಂದ ಅವ್ರು ಅಲ್ಕೊಂಡು ಬೆಂಗಳೂರಿಗೆ ಹೋಗಿ, ಮೆಜೆಸ್ಟಿಕ್ ಹೋಗಿ, ಇಲ್ಲ ನಾಗಮಂಗಲಕ್ಕೆ ಹೋಗ್ಬೇಕಾಯ್ತು. ಈಗ ಸೋಲ್ಕೊಂಡು ಬಿಸ್ತಲ್ಲಿ ಬರ್ತಾರೆ, ಅವ್ರಿಗೋಸ್ಕರ ನಮ್ಮ ಸಾರ್ವಜನಿಕರಿಗೆ ಅನುಕೂಲವಾಗ್ಲಿ ಅಂದ್ಬಿಟ್ಟು ಅದನ್ನ ಕಾರ್ಯಕ್ರಮ ಬಸ್ಸು ಸ್ಟಾರ್ಟ್ ಮಾಡ್ರು. ಆಮೇಲೆ ಅಲ್ಲಿ ಎಲ್ಲರೂ ಕೂತ್ಕೊಂಡು ಸಭೆ ಮಾಡಿದಾಗ ಪ್ರಯಾಣಕ್ಕೆ ಹೋಗ್ತಾರೆ, ಜನ ಬರ್ತಾರೆ, ಊಟ ತಿಂಡಿ ಇರಲ್ಲ, ಇಲ್ಲ ನಾವೊಂದು ಅನ್ನದಾನ ಏರ್ಪಡಿಸ್ಬೇಕು ಅಂತ ನಮ್ಮ ಎಲ್ಲಾ ನೌಕರರು ಎಲ್ಲಾರನ್ನೂ ಸಭೆ ಕೂರಿಸಿ ಒಂದು ಚರ್ಚೆ ಮಾಡಿ ಏನೋ ನಮ್ಮ ಕೈಲಾದಷ್ಟು ಎಲ್ಲಾರನ್ನೂ ಒಳಗೊಂಡು ನೌಕರನ್ನೆಲ್ಲ ಜೊತೆ ಸೇರಿಸ್ಕೊಂಡು ಒಂದು ಅನ್ನದಾನ 10 ವರ್ಷ ನಡ್ಕೊಂಡ್ ಬಂದಿದೆ. ಇದು 11ನೇ ವರ್ಷ ಸಕ್ಸಸ್ ಆಗಿ ನಡೀತಾ ಇದೆ. ಇದರಲ್ಲಿ ಎಲ್ಲಾರ್ದು ಸಾರ್ವಜನಿಕವಾಗಿ ಎಲ್ಲಾರ್ದು ಸಹಾಯ ಇದೆ. ಎಲ್ಲಾರ ಭಗವಂತ ಒಳ್ಳೇದ್ ಮಾಡಲಿ ಅಂತ ಕಳಕಳಿ ಹೇಳ್ಬೇಕು. BGS ಭಕ್ತವೃಂದ ಮತ್ತು KSRTC ನೌಕರರ ಬಳಗದ ವತಿಯಿಂದ ಕಳೆದ 11 ವರ್ಷಗಳಿಂದ ರಾಮನಗರದ KSRTC ಬಸ್ ನಿಲ್ದಾಣದಲ್ಲಿ ಆದಿಚುಂಚನಗಿರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷ ವಿಶೇಷ ಪೂಜೆ, ಪ್ರಸಾದ ವಿನಿಯೋಗವನ್ನ ಮಾಡ್ತಾರೆ. ಬೆಳಿಗ್ಗೆಯಿಂದ 9 ಗಂಟೆಗೆ ಆರಂಭ ಮಾಡಿದ್ರೆ ಸಂಜೆವರೆಗೂ ಕೂಡ ತೆರಳುವ ಶ್ರೀ ಕ್ಷೇತ್ರಕ್ಕೆ ತೆರಳುವ ಎಲ್ಲ ಭಕ್ತರಿಗೆ ಒಂದು ಪ್ರಸಾದ ಮಾಡುವ ಒಂದು ಕಾರ್ಯ ನೆರವೇರುತ್ತೆ. ಹಾಗಾಗಿ BGS ಭಕ್ತವೃಂದ ಮತ್ತು KSRTC ನೌಕರರ ಎಲ್ಲ ಗೆಳೆಯರ ಬಳಗದ ಒಂದು ಶ್ರಮ ಈ ಒಂದು ಸಾರ್ಥಕತೆಯಲ್ಲಿ ಅವರು ಶ್ರೀಗಳನ್ನ ಕಾಣ್ತಾ ಇದ್ದಾರೆ. ಇದು ಪ್ರತಿ ವರ್ಷ ಭಕ್ತರು ಕೂಡ ಈ ಒಂದು ಪ್ರಸಾದ ವ್ಯವಸ್ಥೆಗೆ, ಶ್ರೀಗಳ ಒಂದು ಕೃಪೆಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇರೋದು, ಪ್ರತಿ ವರ್ಷ ಹೆಚ್ಚೆಚ್ಚು ಮಾಡ್ತಾ ಇರೋದು. ಪ್ರಸಾದ ವ್ಯವಸ್ಥೆ ಇರ್ಬೋದು ಅಥವಾ ಭಕ್ತಾದಿಗಳು ಭಾಗವಹಿಸ್ತಾ ಇರೋದಿರ್ಬೋದು, ಪ್ರತಿ ವರ್ಷನೂ ಕೂಡ ಹೆಚ್ಚೆಚ್ಚು ನಡೀತಾ ಇದೆ. ನಮಗೆ ಬಹಳ ಸಂತೋಷ ಆಗಿದೆ. ಈ ವರ್ಷ 10,000 ಭಕ್ತರಿಗೆ ಈ ಒಂದು ಪ್ರಸಾದ ವ್ಯವಸ್ಥೆಯನ್ನ ಎರಡೂ ಬಳಗದ ವತಿಯಿಂದ ಮಾಡಿದ್ದಾರೆ. 10,000 ಭಕ್ತರು ಈ ಒಂದು ಪ್ರಸಾದ ಸೇವೆಯನ್ನ ಪಡಿತಾ ಇದ್ದಾರೆ.